ಮೇಲೆ ಅಬ್ಬರಿಸ್ತಾ ಇದೆ. ಫಸ್ಟ್ ಹಾಫ್ ನೋಡಿದಂತಹ ಜನ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಡೆವಿಲ್ಗೆ. ದರ್ಶನ್ ನಟನೆಯನ್ನ ಹಾಡಿ ಹೊಗಳಿದ್ದಾರೆ ಅವರ ಅಭಿಮಾನಿಗಳು. ಇನ್ನು ಸೆಕೆಂಡ್ ಹಾಫ್ ಮೇಲೂ ಕೂಡ ಭರವಸೆಯನ್ನ ಇಟ್ಟು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಮೊದಲಾರ್ಧ ನೋಡಿರುವಂತಹ ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ದಾರೆ ಸಿನಿಮಾದ ಬಗ್ಗೆ, ದರ್ಶನ್ ನಟನೆಯ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಪ್ರಸನ್ನ ಥಿಯೇಟರ್ನಲ್ಲಿ ಸಿನಿಮಾ ನೋಡಿದಂತಹ ಅಭಿಮಾನಿಗಳ ಮಾತು. ಫಸ್ಟ್ ಹಾಫ್ ಅಂತೂ ಬೆಂಕಿ ಸೂಪರ್ ಆಗೈತೆ. ಸೆಕೆಂಡ್ ಹಾಫ್ ಗೆ ಕಾಯ್ತಾ ಇದೀವಿ. ಬಾಸ್ ಬೆಂಕಿ, ಜೈ ಡಿ ಬಾಸ್. ಬಾಸ್ ಆಕ್ಟಿವ್ ಮಾತ್ರ ಸೂಪರ್ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸೂಪರ್ 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 ಆಗಿದೆ ಫಿಲಮ್. ಸೂಪರ್ ಮೂವಿ, ಒಳ್ಳೆ ಇಂಟರ್ವಲ್, ಕರೆಕ್ಟ್ ಆಗಿ ಒಳ್ಳೆ ಪಾಯಿಂಟ್ ಅಲ್ಲಿ ನಿಲ್ಸಿದ್ದಾರೆ ಮೂವಿ. ಸೂಪರ್. ನೆಕ್ಸ್ಟ್ ಹಾಫ್ ನೋಡ್ಬೇಕು. ಫಸ್ಟ್ ಹಾಫ್ ಅಂತೂ ಅಲ್ಟಿಮೇಟ್ ಮೂವಿ, ಸೂಪರ್ ಮೂವಿ. ಬಾಸ್ ಸ್ವ್ಯಾಗ್ ಅಂತೂ ಅದ್ರ ಕೇಳಂಗೆ ಇಲ್ಲ. ಆ ಸ್ವ್ಯಾಗು, ಆ ವಾಕಿಂಗ್ ಸ್ಟೈಲು, ಆ ಸ್ಟೈಲು, ಅವ್ರು ನಡ್ಕೊಂಡ್ ಬರೋ ರೀತಿ ಆಗಿರ್ಬೋದು. ಎಂಟ್ರಿ ಸೂಪರ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಬೆಂಕಿ ಅಣ್ಣವ್ರ ಬೆಂಕಿ. ಸೂಪರ್ ಮೂವಿ, ಸೂಪರ್ ಸೂಪರ್ ಆಗಿದೆ. ಪ್ರಾಣ ಕೊಡಕ್ಕೂ ರೆಡಿ ಆಗಿದ್ದೀವಿ. ಇನ್ನು ಇವಾಗ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿ ಬರುತ್ತೆ ಮೇಡಮ್. ಮಾತ್ರ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ, ಸಸ್ಪೆನ್ಸ್ ಆಗಿ ಸಕ್ಕತ್ತಾಗಿದೆ. ಸಾಂಗು ಸಕ್ಕತ್ತಾಗಿದೆ. ಸ್ಕ್ರೀನ್ ಪ್ಲೇ ಅಂತೂ ನೆಕ್ಸ್ಟ್ ಲೆವೆಲ್. ಸಿನಿಮಾ ಕ್ವಾಲಿಟಿ ಸೂಪರ್ ಆಗಿದೆ. ಒಂದ್ ಸೀನ್ಗೂ ಇನ್ನೊಂದು ಸೀನ್ಗೂ ಸಸ್ಪೆನ್ಸ್ ಜಾಸ್ತಿ ಇಟ್ಟಿದ್ದಾರೆ. ವೇಟ್ ಅಂಡ್ ವಾಚ್. ಡೈಲಾಗು, ಕಾಮಿಡಿ ಮಾತ್ರ ಅವ್ರ ಆಕ್ಷನ್ ಸೂಪರ್ ಆಗಿದೆ ಮಾತ್ರ ಮೂವಿ. ವಿಲ್ ಆಲ್ ಸಿ ಅ ವಿಂಟೇಜ್ ದರ್ಶನ್, ದತ್ತಾ ಸ್ಟೈಲ್ ದರ್ಶನ್. ಸೂಪರ್ ಆಗಿದೆ ಮೂವಿ. ಬಾಸ್ ಮೂವಿನ ಬಂದ್ ನೋಡಿ. ಫಸ್ಟ್ ಶೋ ಬಂದಿದೀವಿ. ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನಮ್ ಬಾಸ್ ಫುಲ್ ಖುಷಿ ಆಗಿರ್ಬೇಕು. ನಾವೆಲ್ಲ ಪಡಬಾರ್ದು. ನಿಮ್ಮ ಅಭಿಮಾನಿಗಳು ನಿಮ್ ಜೊತೆ ಸದಾ ಇರ್ತಾರೆ. ನಿಮ್ ಮುಸ್ಲಿಮರವರೆಗೂ ನಾವು ನಿಮ್ ಹಿಂದೆ ಇರ್ತೀವಿ. ತಮಿಳ್ನಾಡಲ್ಲಿ ವಿಜಯ್ ಯಾವ ತರ, ಕರ್ನಾಟಕದಲ್ಲೂ ಚಾಲೆಂಜ್ ದರ್ಶನ್ ಬರ್ಲೇಬೇಕು. ಜೈಲಿಂದ ಆಚೆ ಬಂತಾನ ಅವರ ರಾಜಕಾರಣಿಗೆ ಎಂಟ್ರಿ ಕೊಡ್ಲೇಬೇಕು. ಚಾಲೆಂಜ್ ದರ್ಶನ್ಗೆ. ಗುರು ಏನ್ ಟ್ರೆಂಡ್ ಆಗೈತನ್ರಿ, ಸೂಪರ್ ಆಗೈತೆ. ಜೈ ಡಿ ಬಾಸ್. ದರ್ಶನ್ ಯಾವುದೇ ಕಾರಣಕ್ಕೂ ಸಿನಿಮಾ ಬೇಡ, ರಾಜಕಾರಣಿಗೆ ಬೇಕೇ ಬೇಕು, ರಾಜಕೀಯಕ್ಕೆ ಬರ್ಲೇಬೇಕು. ಮೇಡಮ್ ಫಿಲಮ್ ಮಾತ್ರ ಅಲ್ಟಿಮೇಟ್ ಇದೆ. 2 ಸಾಂಗ್ ಆಗಿದೆ. ಅದರಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಅಂತೂ ಅದು ತೋರಿಸಿರಲಿಲ್ಲ ಮೂವಿಲಿ. ಇದ್ರಲ್ಲಿ ಮಾತ್ರ ಅಲ್ಟಿಮೇಟ್ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಾಸ್ ಮತ್ತೆ ಬೇರೆ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ ಮೂವಿನ. ಎಂಟರ್ಟೈನ್ಮೆಂಟ್ ಮತ್ತೆ ಬ್ರೇಕ್ ಕೊಡ್ತಿರೋದು ಮಾತ್ರ ಇಂಟರ್ವಲ್ ಬ್ರೇಕಿಂಗ್ ಗೆ ಡೆವಿಲ್ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಟಿಮೇಟ್ ಇದೆ. ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಮೂವಿಲಿ ಮಾತ್ರ ಸೆಕೆಂಡ್ ಹಾಫ್ ಅಲ್ಲಿ. ಆದ್ರೆ ನೋಡ್ಬೇಕು ಅಂತ ಅದು ಫಸ್ಟ್ ಹಾಫ್ ಅಲ್ಲಿ ಫಿಲಂ ಬಂದೇ ನೋಡ್ಬೇಕಾಗುತ್ತೆ. ಬಾಸ್ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾ ಇದಾರೆ ಆ ಮೂವಿನ. ಅದು ಸಿಎಂ ಆಗ್ಬೇಕು, ಏನಾಗಬೇಕು ಅಂತ ಹೇಳ್ತಾ ಇದಾರೆ. ಅದು ರಿಯಲ್ ರೂಪದಲ್ಲಿ ನೆಕ್ಸ್ಟ್ ಬಾಸ್ ಆ ಲೆವೆಲ್ ತಗೊಂಡು ಹೋಗ್ಬೇಕಂತ ರೆಡಿ ಆಗ್ತಾ ಇದಾರೆ. ನೆಕ್ಸ್ಟ್ ಬಂದ್ ಮೂವಿ ನೋಡಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಒಂದು ಟ್ವಿಸ್ಟ್ ಇದೆ. ದೇರ್ ಇಸ್ ಅ ಡಬಲ್ ಟ್ರಬಲ್. ಎವ್ರಿಬಡಿ ಶುಡ್ ಸಿ ಇನ್ ಥಿಯೇಟರ್ಸ್. ಮೇಡಮ್ ಬಾಸು ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರೋದು. ಎಲ್ಲ ನ್ಯೂ ಆಕ್ಟರ್ಸ್ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ನಮ್ ಬಾಸ್ ಮೂವಿ ಚೆನ್ನಾಗೈತೆ, ಬಂದ್ ನೋಡಿ. ಬಾಸ್ಗೆ ಕುಂಬಿ ಅಣ್ಣ ಕಾಟ್ಯಾರ ಮಾಡಿದ್ರು, ಸಕ್ಕದಾಗಿತ್ತು. ಇವಾಗ ನಮ್ಮ ಪ್ರಕಾಶ್ ಅಣ್ಣವರು ಇನ್ನ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಜೈ ಡಿ ಬಾಸ್. ಮೂವಿ ಮಾತ್ರ ಸೂಪರ್ ಆಗಿದೆ. ಒಂದ್ಸರಿ ನೋಡಿದ್ರು ಪ್ರತಿ ಸರಿ 2-3 ಶೋ ಬಂದ್ಬಿಟ್ಟು ನೋಡ್ಬೇಕಂತ ಅನಿಸುತ್ತೆ. ಪ್ಲೀಸ್ ಎಲ್ಲರೂ ಬಂದು ಮೂವಿ ನೋಡಿ ಥಿಯೇಟರ್ ಅಲ್ಲಿ. ಮೂವಿ ಫಸ್ಟ್ ಹಾಫ್ ಸೂಪರ್ ಆಗಿ ಬಂದಿದೆ. ಮೋಸ್ಟ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗೋ ಚಾನ್ಸಸ್ ಎಲ್ಲ ನಿಧಾನಕ್ಕೆ ಗೊತ್ತಾಗ್ತಾ ಇದೆ. 100% ರಾಜಕೀಯಕ್ಕೆ ಬರ್ಬೋದು. ಬಾಸ್ ಬಂದ್ಮೇಲೆ 100% ಸಿಎಂ ಆಗೋ ಚಾನ್ಸಸ್ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. 100% ಸಿಎಂ ಆಗ್ತಾ ಇದೆ. ಡಮಾಲ್ ಡಿಮೇಲ್ ಡಕ್ಕ ಪೊಲಿಟಿಕಲ್ ಬರೋದ್ ಪಕ್ಕ. ಡಮಾಲ್ ಡಿಮೇಲ್ ಡಕ್ಕ ಆಚೆ ಬಂದ ಸಿಎಂ ಆಗೋದ್ ಪಕ್ಕ. ಸೂಪರ್, ಮಾತಾಡಂಗಿಲ್ಲ. ಏನೀಗ 1.5 year 2 years ನಡೀತಿದೆ. ಅದಕ್ಕೂ ಮತ್ತೆ ಈ ಮೂವಿಗೂ ಪಕ್ಕಾ ಲಿಂಕ್ ಇದೆ. ನಮ್ ಬಾಸ್ ಪೊಲಿಟಿಷನ್ ಬರ್ಲೇಬೇಕು. ಜೈ ಡಿ ಬಾಸ್. ಒಂದು ಟ್ವಿಸ್ಟ್ ಇದೆ. ಇನ್ನು ಡೆವಿಲ್ ಫಸ್ಟ್ ಶೋ ನೋಡೋಕೆ ವಿಜಯಲಕ್ಷ್ಮಿ ಅವರು ಕೂಡ ಬೆಂಗಳೂರಿನ ನರ್ತಕಿ ಥಿಯೇಟರ್ಗೆ ಬಂದಿದ್ದಾರೆ. ಅವರ ಪುತ್ರ ವಿನೀಶ್ ಕೂಡ ಬಂದಿದ್ದಾರೆ. ವಿಜಯಲಕ್ಷ್ಮಿ ಬರ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಅವರನ್ನ ತುಂಬಾನೇ ಸಡಗರ ಸಂಭ್ರಮದಿಂದ ಥಿಯೇಟರ್ಗೆ ಬರಮಾಡಿಕೊಂಡ್ರು. ಗಮನಿಸ್ತಾ ಇದ್ದೀರಿ, ಫ್ಯಾನ್ಸ್ ಜೊತೆ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ತಮ್ಮ ಪುತ್ರನ ಜೊತೆಗೇನೆ ನರ್ತಕಿ ಥಿಯೇಟರ್ಗೆ ಬಂದು ಚಿತ್ರವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅವರಿಗೆ ದರ್ಶನ್ ರವರ ಆಪ್ತ ಗೆಳೆಯ ಧನ್ವೀರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ರವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ದರ್ಶನ್ ರವರು ಇದ್ದಿದ್ರೆ ಹೊರಗಡೆ ಅದರ ಕ್ರೇಜ್ ಇನ್ನೂ ಕೂಡ ಜೋರಾಗಿರ್ತಾ ಇತ್ತು, ಇನ್ನೂ ದುಪ್ಪಟ್ಟಾಗಿರ್ತಾ ಇತ್ತು. ಅಭಿಮಾನಿಗಳಿಗೆ ಅದೊಂದು ಕೊರಗಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಒಳಗಡೆ ಅವರು ಕೂಡ ಕೊರಗ್ತಾ ಇದ್ದಾರೆ.
ಜೈಲಿಗೆ ಹೋದ ಮೇಲೆ ರಿಲೀಸ್ ಆಗಿರುವಂತಹ ಮೊದಲ ಸಿನಿಮಾ ಡೆವಿಲ್. ಈ ಹಿಂದೆಯೂ ಕೂಡ ನಿಮಗೆ ನೆನಪಿರಬಹುದು, ಅವರು ಜೈಲಿನಲ್ಲಿದ್ದಾಗಲೇ ಸಾರಥಿ ಸಿನಿಮಾ ಕೂಡ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇನ್ನು ಡೆವಿಲ್ ಸಿನಿಮಾ ಟಿಕೆಟ್ ಹಿಡಿದು ದರ್ಶನ್ ಪತ್ನಿ ಪೂಜೆಯನ್ನ ಮಾಡಿದ್ದಾರೆ. ಯಾವುದೇ ವಿಘ್ನಗಳು ಎದುರಾಗದಂತೆ ದಾಸನ ಪತ್ನಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಆ ಪೋಸ್ಟ್ ಅನ್ನ ಕೂಡ ಶೇರ್ ಮಾಡಿದ್ರು ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ದೇವರ ಮುಂದೆ ಟಿಕೆಟ್ ಅನ್ನ ಹಿಡಿದು ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಲಿ, ಒಳ್ಳೆ ಯಶಸ್ಸು ಸಿಗಲಿ, ನಿರೀಕ್ಷೆ ಮಾಡದಂತೆ ನಟ ದರ್ಶನ್ ರವರಿಗೆ ಬಿಗ್ ಬ್ರೇಕ್ ಅನ್ನ ಕೊಡಲಿ ಅಂತ ಹೇಳಿ ಪೂಜೆಯನ್ನ ನೆರವೇರಿಸಿದ್ದಾರೆ. ದರ್ಶನ್ ಒಳಗಿದ್ರೂ ಕೂಡ ದರ್ಶನ್ ಅಭಿಮಾನಿಗಳು ಅವರ ಕೈ ಬಿಡುವುದಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ. ಯಾಕಂದ್ರೆ ಚಿತ್ರ ಚೆನ್ನಾಗಿದೆ, ಅವರ ಅಭಿನಯ ಚೆನ್ನಾಗಿದೆ, ಸ್ಟೋರಿ ಲೈನ್ ಚೆನ್ನಾಗಿದೆ, ಜನರಿಗೆ ಏನ್ ಬೇಕೋ ಮನರಂಜನೆ, ಅದರಲ್ಲೂ ದರ್ಶನ್ ಫ್ಯಾನ್ಸ್ಗೆ ಅವರ ದಾಸನನ್ನ ಹೇಗೆ ನೋಡಬೇಕು ಆ ರೀತಿಯಾಗಿ ತೆರೆ ಮೇಲೆ ತಂದಿದ್ದಾರೆ ಅನ್ನೋ ಖುಷಿ ಇದೆ. ಇದ್ರೆ ನೆಮ್ಮದಿಯಾಗಿರ್ಬೇಕಂತಿರೋ ಡಿ ಫ್ಯಾನ್ಸ್ ಟೀ ಶರ್ಟ್ ಅನ್ನ ಹಿಡಿದಿದ್ದಾರೆ. ಫ್ಯಾನ್ಸ್ ಈ ರೀತಿಯಾಗಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಒಂದಷ್ಟು ಮಂದಿ ಆ ಟೀ ಶರ್ಟ್ ಅನ್ನ ಧರಿಸಿ ಥಿಯೇಟರ್ಗಳಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮಾಗಡಿ ರಸ್ತೆ ಪ್ರಸನ್ನ ಥಿಯೇಟರ್ ಬಳಿ ಫ್ಯಾನ್ಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ರಾಜ್ಯಾದ್ಯಂತ ರಿಲೀಸ್ ಆಗ್ತಿರೋಂಥದ್ದು. ಅಭಿಮಾನಿಗಳು ಎಷ್ಟೋ ದಿನಗಳಿಂದ ಡೆವಿಲ್ ಸಿನಿಮಾನ ನೋಡ್ಬೇಕು, ದರ್ಶನ್ ಅವ್ರನ್ನ ನೋಡ್ಬೇಕು, ದರ್ಶನ್ ಅವರ ದರ್ಶನ ಮಾಡ್ಬೇಕು ಅಂತ ಕಾಯ್ತಾ ಇದ್ರು. ಇವತ್ತು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಒಂದು ಎಕ್ಸೈಟ್ಮೆಂಟ್ ಇಂದ ಥಿಯೇಟರ್ ಬಳಿ ಬಂದಿರುವಂತದ್ದು. ಡೆವಿಲ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಸರ್, ಡೆವಿಲ್ ಇವತ್ತು ರಿಲೀಸ್ ಆಗ್ತಿದೆ, ಎಷ್ಟೋ ದಿನಗಳಿಂದ ಕಾಯ್ತಿದ್ರಿ, ಏನು ಹೇಳ್ತೀರಿ? 3 ಗಂಟೆಯಿಂದ ಇಲ್ಲೇ ಇದೀವಿ, ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಹೇಳೋದೊಂದೇ, ಬಾಸ್ ಬಾಸ್ ದಿ ಬಾಸ್. ಫಿಲಮ್ ಹೆಂಗಾರಿರ್ಲಿ ಪರವಾಗಿಲ್ಲ, ನಮ್ ಬಾಸ್ ನಮ್ಗೆ ಇಷ್ಟ, ಅವ್ರಿಗೋಸ್ಕರ ಮೂವಿ ಕಾಯ್ತಿದ್ವಿ. ಆದಷ್ಟು ಬೇಗ ಅವ್ರು ಆಚೆ ಬರ್ಲಿ ಅಂತ ಹಾರೈಸ್ತೀವಿ. ಹೆಂಗಾದ್ರು ಇರ್ಲಿ, ಒಂದೇ ಮಾತಾಡೋದು, ಬಾಸ್ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಬಾಕ್ಸ್ ಆಫೀಸ್ ಸುಲ್ತಾನಿಂಗೆ, ರಾಯಣ್ಣಂಗೆ, ಗಂಗೊಳ್ಳಿ ರಾಯಣ್ಣಂಗೆ. ಇಷ್ಟು ವರ್ಷಗಳಿಂದ ನಾವು ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ನಾವು ಎಷ್ಟು ವರ್ಷ ತಟ್ಟಿಕೊಳ್ಳಬಹುದು. ನಮ್ಮ ಬಾಸ್ ಗತ್ತು ತೋರಿಸೋಕ್ಕೋಸ್ಕರ ನೋಡಿ, ಅಲ್ಲಿ ಒಂದು ಸಿಂಗಲ್ ಕಟೌಟ್ ಅಲ್ಲಿ ಒಂದು ಪೀಸು ಕಾಣಿಸ್ತಾ ಇಲ್ಲ, ಆ ತರ ಹಾರ ಹಾಕಿದೀವಿ. ಇದು ಸಿಕ್ಕು ಸ್ಯಾಂಪಲ್, ಇನ್ನು ಈ ತಿಂಗಳು ತೋರಿಸ್ತೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಡೆವಿಲ್ ನಲ್ಲಿ ಸಿಕ್ಕಾಪಟ್ಟೆ ಶೇಡ್ ಗಳಲ್ಲಿ ಕಾಣಿಸ್ಕೊಂಡಿರುವಂತದ್ದು ದರ್ಶನ್ ಅವರು. ಸೊ ಸಿಕ್ಕಾಪಟ್ಟೆ ಅಂದ್ರೆ ಒಂದು ತರ ನಿರೀಕ್ಷೆ ಜಾಸ್ತಿ ಇದೆ ಸಿನಿಮಾ ಬಗ್ಗೆ, ಯಾವ ತರ ಕಾಣಿಸ್ಕೊಂಡಿದ್ದಾರೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗಳಲ್ಲಿ ಎಷ್ಟು ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು. ಅಕ್ಕ, ಈ ತರ ನಮ್ ಬಾಸ್ ಯಾವ ಫಿಲಮ್ ಅಲ್ಲಿ ಈ ಲುಕ್ ಇಲ್ವೇ ಇಲ್ಲ. ಇದು ಹೊಸ ಒನ್ ಆಫ್ ದಿ ಬೆಸ್ಟ್ ಲುಕ್. ಈ ತರ ಯಾವ ಲುಕ್ ಯಾವ ಮೂವಿಲೂ ಇಲ್ಲ. ಆ ಮೂವಿ ಯಾವ ತರ ತೋರಿಸ್ಬೇಕು ಅಂತ ಇವಾಗ ನೋಡ್ತೀವ. ಜೈ ಡಿ ಬಾಸ್. ಏನ್ ಹೇಳ್ತೀರಿ, ಎಷ್ಟು ನೋವಿದೆ ಅಂದ್ರೆ ಅವರು ಆಚೆ ಇದ್ದಿದ್ರೆ ಇವತ್ತು ಇನ್ನೊಂದಷ್ಟು ಸಂಭ್ರಮ. ನಿಮ್ಗೂ ಖುಷಿಯಿಂದ ಮಾಡ್ತಾ ಇದ್ರಿ, ಇವ್ರು ಅಫ್ಕೋರ್ಸ್ ಖುಷಿ ಇದೆ, ಆದ್ರೆ ಅವ್ರು ಆಚೆ ಇದ್ದಿದ್ರೆ ಇನ್ನಷ್ಟು ಖುಷಿ ಇರೋದು. ಏನ್ ಹೇಳ್ತೀರಿ? ನಾವು ಇದಕ್ಕೆಲ್ಲ ಹೇಳೋದೊಂದೇ, ಒಂದು ಸಾಂಗ್ ಹೇಳ್ತೀವಿ, ನಿಂತಾರೆ ಬಾಸ್ ಇಲ್ಲ ಅಂದ್ರೂ ಇದ್ರು ಒಂದೇ, ನಮ್ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಬಾಸ್ ಬರ್ಲಿ, ನಾವು ಸೆಲೆಬ್ರೇಷನ್ ಮಾಡ್ತೀವಿ ನೆಕ್ಸ್ಟ್ ಫಿಲಮ್ಗೆ. ನಿಮ್ಮ ದರ್ಶನ್ ಸರ್ ಇವತ್ತು ಟಿವಿ ಅವ್ರಿಗೆ ಸಿಕ್ಕಿದೆ ಜೈಲಲ್ಲಿ, ಅವರು ನೋಡ್ತಿದ್ದಾರೆ ನಿಮ್ ಸೆಲೆಬ್ರೇಷನ್. ಮೇನ್ ಆಗಿ ಅವ್ರು ಟಿವಿ ಕೇಳಿರೋದೇ ಮೇ ಬಿ ನಿಮ್ಮ ಅಭಿಮಾನಿಗಳ ಸೆಲೆಬ್ರೇಷನ್ ನಾನು ನೋಡ್ಬೇಕು ಅಂತಾನೆ. ಸೊ ಏನ್ ಹೇಳ್ತೀರಿ ದರ್ಶನ್ ಸರ್ಗೆ? ಇದು ಹೊಸ ವಿಷಯ ಅಲ್ಲ ಅಕ್ಕ. ನಮ್ಮ ಬಾಸ್, ಈ ನಮ್ಮ ಬಾಸ್ನ ನಾವು 10-20 ವರ್ಷದಿಂದ ಹಿಂಗೆ ನಡ್ಕೊಬೋತಾ ಇದೀವಿ. ಅವ್ರಿಗೆ ಇನ್ನು ಅವ್ರು ಒಳಗಡೆ ಇದ್ರು ಯಾವ ತರ ಕ್ರೇಜ್ ಅಂತ ಕೇಳಿರ್ತಾರೆ. ನಾವ್ ಇದನ್ನ ಕ್ರೇಜ್ ನಾವು 20 ವರ್ಷದಿಂದ ಮೇಂಟೈನ್ ಮಾಡ್ಕೊಬೋತಾ ಇದೀವಿ. ಈ ಸತಿ ಅಲ್ಲ, 25 ವರ್ಷದಿಂದ ನಮ್ಮ ಬಾಸ್ ಜರ್ನಿ ಹಿಂಗೆ ಐತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಬಾಸು ಏನೇ ಆದ್ರೂ ನಮ್ಮ ಬಾಸೆ, ಏನೇ ಮಾಡೋ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಮ್ ಡಿ ಬಾಸ್ಗೆ ಸಾರಥಿ ತರ ಇದು ಇಟ್ಟಾಗುತ್ತಾ
ನಿನಗೆ ಕಾಯುವುದು ಅಭಿಮಾನ ಜಮಾನ ಅತಿಥಿ ಸ್ನೇಹಕ್ಕೆ ಸಾರಥಿ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಒಂದೇ ಮಾತು ಆನೆ ನಡೆದಿದ್ದೆ ದಾರಿ ನೋಡಿದ್ರಲ್ಲ ಅಭಿಮಾನಿಗಳು ಹೇಳ್ತಿರೋಂಥದ್ದು ಇದು. ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಸಂಭ್ರಮಿಸ್ತಿದ್ದಾರೆ. ಜೊತೆಗೆ ಉಸಿರಿರೋವರೆಗೂ ನಿಮ್ಮಿಂದ ನಾವ್ ಇರ್ತೀವಿ ಅನ್ನೋ ಒಂದು ಮಾತನ್ನ ಅಭಿಮಾನಿಗಳು ಹೇಳ್ತಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.